IPL ಯಾವಾಗಲೂ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಬಟ್ ಈ ಸಾರಿ ಅದು ಕೊನೆವರೆಗೂ ಅಂದರೆ ಕೊನೆ ಮ್ಯಾಚ್‌ನವರೆಗೂ ಕೂಡ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇನ್ನು ಎಷ್ಟೋ ಪ್ಲೇಸ್‌ಗಳು ಕನ್ಫರ್ಮೇ ಆಗಿಲ್ಲ ಒಂದನ್ನು ಬಿಟ್ಟು. ಟೀಮ್‌ಗಳು IPLನ ಎರಡನೇ ಅರ್ಧದಲ್ಲಿ ಉಲ್ಟಾ ಹೊಡಿತಾ ಇದ್ದಾವೆ. ಒಂದಷ್ಟು ಜನ ಕಮ್‌ಬ್ಯಾಕ್ ಮಾಡಿದರೆ ಇನ್ನೊಂದಷ್ಟು ಜನ ಇರೋ ಫಾರ್ಮ್‌ನ ಕಳ್ಕೊಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇರುವಂಥ ಮ್ಯಾಚ್‌ಗಳು ಎಲ್ಲಿಗೆ ಬಂದು ನಿಂತಿದ್ದಾವೆ? ಈ 4 ಮ್ಯಾಚ್‌ಗಳಿಂದ ಏನೇನು ಆಗಬೇಕಿದೆ? ಆ್ಯಂಡ್ ಸ್ಪೆಷಲಿ RCBದೇನು ಕಥೆ ಅನ್ನೋದನ್ನೆಲ್ಲ ಕ್ವಿಕ್ಕಾಗಿ ಮಾತಾಡ್ಕೊಂಡು ಬರೋಣ ಬನ್ನಿ. ಮೊದಲು ಎಲಿಮಿನೇಟ್ ಆಗಿರುವಂಥ ಟೀಮ್ಗಳ ವಿಚಾರಕ್ಕೆ ಬಂದರೆ ಒಂದು ಮುಂಬೈ ಇಂಡಿಯನ್ಸ್ ಅವರದ್ದು ಮೊದಲಿಂದಾನೂ ಕಾಲ ಕೂಡಲೇ ಇಲ್ಲ. ವಿನ್ ಆಗ್ಬೋದಂಥ ಮ್ಯಾಚ್ಗಳನ್ನು ಸೋತರು. ಈ ಕಡೆ ಹೀನಾಯವಾಗಿ ಕೂಡ ಸೋತರು. ಕಮ್ಬ್ಯಾಕ್ ಮಾಡ್ತಾರೆ ಅಂತ ಪ್ರತಿ ಸಾರಿ ಅನ್ಸೋದು ಆ್ಯಂಡ್ ಪ್ರತಿ ಸಾರಿನೂ ಡಿಸಪಾಯಿಂಟ್ ಮಾಡಿದರು. ಸೂರ್ಯಕುಮಾರ್ ಯಾದವ್ ಅವರ 100 ಅದೊಂದು ಮ್ಯಾಚಲ್ಲಿ ಒಂಚೂರು ಕಂಡದ್ದು ಆ ಗತ ವೈಭವ ಬಿಟ್ಟರೆ ಮತ್ತೆಲ್ಲೂ ಕಾಣಲೇ ಇಲ್ಲ. ಸೊ ಅವರೀಗ ಕೊನೆಯ ಸ್ಥಾನದಲ್ಲಿದ್ದಾರೆ, ಎಲಿಮಿನೇಟ್ ಕೂಡ ಆಗಿದ್ದಾರೆ. ಇವತ್ತೊಂದು ಮ್ಯಾಚ್ ಇದೆ LSG ಮೇಲೆ. ಗೆದ್ರೆ ಅಟ್ಲೀಸ್ಟ್ 9ನೇ ಪ್ಲೇಸ್ಗೆ ಹೇಗೋ ಚಾನ್ಸ್ ಇರುತ್ತೆ, ಇಲ್ಲ ಅಂದರೆ ಅದು ಕೂಡ ಇಲ್ಲ. ಎರಡನೇದು ಪಂಜಾಬ್ ಆ್ಯಕ್ಚುಲಿ ಚೆನ್ನಾಗೇ ಇತ್ತು, ಅವರ ಟೀಮ್ ಕೂಡ ಚೆನ್ನಾಗೇ ಇದೆ. ಆ್ಯಂಡ್ ಮೇನ್ಲಿ ಈ ಪ್ರೊಸೆಸ್ಸಲ್ಲಿ ಅವರಿಗೆ ಇಬ್ಬರು ಒಳ್ಳೆ ಫಿನಿಷರ್ಸ್ ಸಿಕ್ಕಿದ್ರು, ಅದು ಇಂಡಿಯನ್ ಫಿನಿಷರ್ಸ್, ಶಶಾಂಕ್ ಸಿಂಗ್ ಹಾಗೆ ಅಶುತೋಷ್ ಶರ್ಮಾ. 4 ಮ್ಯಾಚ್ಗಳು ಲಾಸ್ಟ್ ಓವರ್ನಲ್ಲಿ ಸೋತಿದ್ದಾರೆ, ಕ್ಯಾಪ್ಟನ್ನ ಕಳ್ಕೊಂಡಿದ್ದಾರೆ. ಸೊ ಚಳಿಗಾಲದಲ್ಲಿ ಬರೋ ಜ್ವರದ ಥರ ಆವಾಗವಾಗ ಎದ್ದೋಳೋರು, ಮತ್ತು ಹಾಗೆ ನೆಕ್ಸ್ಟ್ ಮ್ಯಾಚೇನೆ ಸೋಲೋರು. ಹಾಗಾಗಿ ಅವರು ಅದೇ ರೀತಿ ಉಳ್ಕೊಂಡ್ಬಿಟ್ರು ಕೊನೆ ತನಕ. ಈಗ ಸದ್ಯಕ್ಕೆ 9ನೇ ಸ್ಥಾನದಲ್ಲಿದ್ದಾರೆ, ಎಲಿಮಿನೇಟ್ ಕೂಡ ಆಗಿದ್ದಾರೆ. GT ಪಾಪ ಅಣ್ತಮ್ಮಂದ್ರಿಗೆ ಕಷ್ಟ ಇತ್ತು, ಗೊತ್ತಾಗ್ತಾ ಇತ್ತು, ಅದು ಎಲ್ಲ ಗಿಲ್ ಮೇಲೆ ಡಿಪೆಂಡ್ ಆಗಿತ್ತು. ಆ್ಯಂಡ್ ಅವರು ಕೂಡ ಕನ್ವರ್ಟ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಕೊನೆಗೆ ಅಂತೂ ಬಿಟ್ಟಿದ್ರು, ಇದು ಮುಗೀತು ಕಥೆ ಅಂತ. ಅವರ ಮುಖದಲ್ಲಿ ನೋಡ್ಬೋದಿತ್ತು ನಾವು, ಆಲ್ರೆಡಿ ಗಿವ್ ಅಪ್ ಮಾಡಿದ್ದಾರೆ, ಪ್ರೆಷರಲ್ಲಿ ಇದ್ದಾರೆ ಅನ್ನೋದು. ಬಟ್ ಎನಿವೆ CSK ವಿರುದ್ಧ ಆಡಿದ ಮ್ಯಾಚ್ ಈ ಸೀಸನ್ಗೆ ಒಂದು ರೆಸ್ಪೆಕ್ಟನ್ನು ತಂದು ಕೊಟ್ಟಿದೆ ಅವರಿಗೆ ಅಂತ ಹೇಳ್ಬೋದು, ಅಟ್ಲೀಸ್ಟ್ ನನ್ನ ಪರ್ಸ್ಪೆಕ್ಟಿವ್ನಲ್ಲಿ. ಆ ಇಬ್ಬರು ಕೂಡ ಚಾಂಪಿಯನ್ಗಳ ರೀತಿ ಆಡಿತ್ತು. ಪಾಂಡ್ಯ ಹೋಗಿದ್ರು, ಶಮಿ ಇಲ್ಲ, ಗಿಲ್ ಹಾಗೆ ರಶೀದ್ ಒಳ್ಳೆ ಫಾರ್ಮಲ್ಲಿ ಕಾಣಲಿಲ್ಲ. ಸೊ ಅದರಿಂದ ಇವರು ಎಲಿಮಿನೇಟ್ ಆಗಿ 8ನೇ ಸ್ಥಾನದಲ್ಲಿ ಉಳ್ಕೊಂಡ್ರು. ಇನ್ನು ಉಳಿದಿರುವಂಥ ಮ್ಯಾಚ್ಗಳ ಬಗ್ಗೆ ಮಾತಾಡೋದಾದರೆ, ಇವತ್ತು MI ವರ್ಸಸ್ LSG ಮ್ಯಾಚ್ ಇದೆ. ಅದು LSGಗೆ ಇಂಪಾರ್ಟೆಂಟ್. ಅವರು ಗೆದ್ದರೆ 14 ಪಾಯಿಂಟ್ ಆಗುತ್ತೆ ಅವ್ರದ್ದು. ಅದಕ್ಕಾಗಿಯೇ ಅವರು ಇನ್ನೂ ರೇಸಲ್ಲಿ ಇರೋದು. ಆದರೆ ಅವರ ನೆಟ್ ರನ್ ರೇಟ್ ತುಂಬಾ ಖರಾಬಾಗಿ ಇರೋದ್ರಿಂದ ಅವರು ಗೆದ್ದರೂ ಕೂಡ ಕ್ವಾಲಿಫೈ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಈ ಮ್ಯಾಚ್ ಅಂತ ಇಂಪಾರ್ಟೆಂಟ್ ಏನಲ್ಲ ಈ IPLಗೆ. ಬಟ್ MI ಏನಾದರೂ ಸೋತ್ರೆ, ಮುಂಬೈ ಇಂಡಿಯನ್ಸ್ ಏನಾದರೂ ಸೋತ್ರೆ ಅವರು ಕೊನೆಯ ಸ್ಥಾನದಲ್ಲಿ ಇರ್ತಾರೆ. ಆ್ಯಂಡ್ ಅದನ್ನು ಬೆಟರ್ ಮಾಡ್ಕೊಳ್ಳೋದಕ್ಕೆ, ಸೀಸನ್ನ ಪಾಸಿಟಿವ್ ನೋಟಲ್ಲಿ ಎಂಡ್ ಮಾಡೋದಕ್ಕೆ ನೋಡಿದರೆ ಅವರಿಂದ ಒಂದು ಒಳ್ಳೆ ಫೈಟ್ ಬರ್ಬೋದು. ಇನ್ನು ನಂತರದ ಮ್ಯಾಚ್, ನಾಳಿನ ಮ್ಯಾಚ್ RCB ವರ್ಸಸ್ CSK 18ನೇ ತಾರೀಕಿಗೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಇದು. RCB 12ರಲ್ಲಿ ಇದೆ ಆ್ಯಂಡ್ CSK 14ರಲ್ಲಿ ಇದೆ. ಸೊ RCB ವಿನ್ ಆಗಲೇಬೇಕು, ಅದು ಕೂಡ ಒಂದಷ್ಟು ಮಾರ್ಜಿನ್ನಲ್ಲಿ. ಮೊದಲು ಬ್ಯಾಟಿಂಗ್ ಮಾಡಿದರೆ 18 ರನ್ಗಳಿಂದ ಗೆಲ್ಲಬೇಕು. ಅದೇನೇ ಚೇಸ್ ಮಾಡಿದರೆ 18.1 ಓವರ್ ಅಂದರೆ ಇನ್ನೂ 11 ಬಾಲ್ಗಳು ಇರೋ ಹಾಗೇನೆ ಚೇಸ್ ಮಾಡಿ ವಿನ್ ಆಗಬೇಕು. ಆವಾಗಲಷ್ಟೇ ಆ ರನ್ ರೇಟ್ CSKಗಿಂತ ಬೆಟರ್ ಆಗೋದು, ಆನ್ ಟಾಪ್ 4ಗೆ ಹೋಗೋದು. ಈ ಕಡೆ CSK ಕೂಡ ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ. ಅವರು ಸೋತ್ರು ಕೂಡ ನಡೆಯುತ್ತೆ, ಅದು ಈ ಮಾರ್ಜಿನ್ನ ಒಳಗಡೆ ಸೋತ್ರೆ ಅವರು ಆರಾಮಾಗಿ ಟಾಪ್ 4ಗೆ ಹೋಗ್ತಾರೆ, ಕ್ವಾಲಿಫೈನೂ ಆಗ್ತಾರೆ. ಆದರೆ ಅವರು ಗೆದ್ದರೆ ಅಡ್ವಾಂಟೇಜ್ ತುಂಬ ಇರುತ್ತೆ ಅವರಿಗೆ. ಬಿಕಾಸ್ ಈ IPLನಲ್ಲಿ ಟಾಪ್ 2 ಸ್ಪಾಟ್ ಇನ್ನೂ ಫಿಕ್ಸ್ ಆಗಿಲ್ಲ. ರಾಜಸ್ಥಾನ್ ರಾಯಲ್ಸ್ 4ಕ್ಕೆ 4 ಸೋತು 16 ಪಾಯಿಂಟಲ್ಲೇ ಕೂತಿದ್ದಾರೆ, ಹಾರಿಬಲ್ ಫಾರ್ಮಲ್ಲಿದ್ದಾರೆ ಈ ತಿಂಗಳಂತೂ. ಆ್ಯಂಡ್ ದೆನ್ ಸನ್ರೈಸರ್ಸ್ ಹೈದರಾಬಾದ್ 15ರಲ್ಲಿದ್ದಾರೆ. ಅವರದ್ದು ಇನ್ನೂ ಒಂದು ಮ್ಯಾಚ್ ಇದೆ, ಅದು ಪಂಜಾಬ್ ವಿರುದ್ಧ, ಅದು ಕೂಡ ಹೈದರಾಬಾದ್ನಲ್ಲೇನೆ. ಸೊ ಅದನ್ನು ಅವರು ಸೋತ್ರೆ ಅವರು 15 ಪಾಯಿಂಟ್ನಲ್ಲೇ ಉಳ್ಕೊಳ್ತಾರೆ. ಅಥವಾ ಅಲ್ಲಿ ಮಳೆ ಬಂತು, ಇಬ್ಬರಿಗೂ 1 ಪಾಯಿಂಟ್ಗಳನ್ನು ಕೊಟ್ಟರೆ ಸನ್ರೈಸರ್ಸ್ 16 ಪಾಯಿಂಟ್ಗೆ ಹೋಗುತ್ತೆ. ಇನ್ನು RRನ ಕೊನೆಯ ಮ್ಯಾಚ್ ಇರೋದು KKR ವಿರುದ್ಧ. ಅವರು ಅಲ್ಲೂ ಕೂಡ ಸೋತ್ರೆ ಅವರು 16 ಪಾಯಿಂಟ್ನಲ್ಲೇ ಉಳಿತಾರೆ. ಆ್ಯಂಡ್ CSK RCB ವಿರುದ್ಧ ಏನಾದರೂ ಗೆದ್ದರೆ ಅವರು ಕೂಡ 16 ಪಾಯಿಂಟ್ಗೆ ಜಂಪ್ ಆಗ್ತಾರೆ. ಆ್ಯಂಡ್ ವಿಷಯ ಏನಂದರೆ, ಈ 3 ಟೀಮ್ಗಳಲ್ಲಿ ನೆಟ್ ರನ್ ರೇಟ್ ಬೆಟರ್ ಆಗಿ ಇರೋದು CSKದೇನೆ. ಸೊ ಅವರು ಒಂದೇ ಸಾರಿಗೆ ನಂಬರ್ 4ಗೆ ಕಾಂಪೀಟ್ ಮಾಡ್ತಾ ಇದ್ದವರು ನಂಬರ್ 2ಗೆ ಜಂಪ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದು ಇದೆ ಕೂಡ ಈಗಿನ ಪರಿಸ್ಥಿತಿಗಳನ್ನು ನೋಡಿದರೆ. ಸೊ ಗೆಲ್ಲೋದು ತುಂಬಾ ಮುಖ್ಯ ಆಗುತ್ತೆ ಅವರಿಗೆ. ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ 1 and 2ನಲ್ಲಿ ಇದ್ದರೆ ನಿಮಗೆ ಎಕ್ಸ್ಟ್ರಾ ಒಂದು ಚಾನ್ಸ್ ಸಿಗುತ್ತೆ ಫೈಟ್ ಮಾಡೋದಕ್ಕೆ. ಆ್ಯಂಡ್ ಆ ಚಾನ್ಸ್ ರಿಸಲ್ಟ್ಗಳನ್ನು ಚೇಂಜ್ ಮಾಡಿಬಿಡುತ್ತೆ. ಬಟ್ 3 and 4ಗೆ ನಾಕ್ಔಟ್ ಮ್ಯಾಚ್, ಆ ದಿನ ಹೊಗೆ ಆದರೆ ಪೂರಾ ಹೊಗೆ ಆದ ಹಾಗೆ. ಸೊ 2 ಟೀಮ್ಗಳು ಟಾಪ್ 4ಗೆ ಸೆಣಸಾಡ್ತಾ ಇದ್ದಾವೆ ಆ್ಯಂಡ್ 3 ಟೀಮ್ಗಳು ಟಾಪ್ 2ಗೆ ಸೆಣಸಾಡ್ತಾ ಇದ್ದಾವೆ. ಆ್ಯಂಡ್ ಅದು IPLನ ಕೊನೆಯ ಮ್ಯಾಚ್ ತನಕನೂ ಫಿಕ್ಸ್ ಆಗಿರೋದಿಲ್ಲ. ಅಲ್ಲಿ ತನಕನೂ ಯಾವ ಜಾಗ ಯಾರಿಗೆ ಅನ್ನೋದು ಕನ್ಫರ್ಮ್ ಆಗಿರೋದಿಲ್ಲ. ಆ್ಯಂಡ್ ಅದಕ್ಕೇನೆ ಈ IPL ಲೀಗ್ ಎಂಡ್ ಆಗೋ ತನಕನೂ ತನ್ನ ಸ್ಪೆಷಾಲಿಟಿನ ಹಾಗೆ ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು. 4 ಟೀಮ್ಗಳು RR, SRH, CSK ಆ್ಯಂಡ್ RCB, ಸ್ಪೆಷಲಿ RCB ಇಷ್ಟು ದೂರ ಬಂದಿದ್ದಾರೆ, ಯಾರು ಊಹೆನೂ ಮಾಡಿರಲಿಲ್ಲ ಡೆಫಿನೆಟ್ಲಿ. ಸೊ ಅದಕ್ಕೋಸ್ಕರನಾದರೂ ಗೆಲ್ಲಿ ಅನ್ನೋ ಭಾವನೆ ಇದೆ.
ಚೇಸಿಂಗ್ ಸಿಕ್ಕರೆ ಅದು ಆಗತ್ತೆ ಅನ್ನೋ ಭಾವನೆ ಕೂಡ ಸ್ಟ್ರಾಂಗ್ ಆಗಿ ಇದೆ. ಬಿಕಾಸ್ ಆ ರೀತಿಯ ಟಾರ್ಗೆಟ್ ಇಟ್ಕೊಂಡು ಚೇಸ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಒಬ್ರು ಇದ್ದಾರೆ ಅಂಡ್ ಅವರಿಗೆ ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ಎಲ್ಲರಿಂದ. ಬಟ್ ಮಳೆ ಬರಬಾರ್ದು ಅಷ್ಟೇ, ಸೋತ್ರು ಪರವಾಗಿಲ್ಲ, ಬಟ್ ಮಳೆ ಬಂದು ಈ ಫೈಟ್ನ ಎಂಡ್ ಮಾಡಬಾರ್ದು. ಆವಾಗ ಒಂದು ಬೇಜಾರು, ಒಂದು ರಿಗ್ರೆಟ್ ಉಳ್ಕೊಳ್ಳುತ್ತೆ ಹಾಗೆ. ಬಟ್ ಮ್ಯಾಚ್ ಆಗಿ ಅಲ್ಲಿ ವಿನ್ ಆಗಿಲ್ಲ ಅಂದ್ರೂ ಕೂಡ ಅದನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಅಕ್ಸೆಪ್ಟ್ ಮಾಡಬಹುದು ಈ ಜರ್ನಿನ ನೋಡಿದಾಗ. ಲೆಟ್ಸ್ ಸಿ IPL ನ ಲೀಗ್ ಸ್ಟೇಜ್ನ ಕೊನೆಯ 3 ದಿನಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹೇಗಿರತ್ವೆ ಅಂತ. ಸೊ ಇಷ್ಟು ನಾನು ಹೇಳ್ಬೇಕು ಅನ್ಕೊಂಡಿದ್ದು ಈ ವಿಷಯದ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕಿದ್ರೆ ಅದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾರೆ.